ಅಪ್ಪ, ನಿಮ್ಗೇನು ಚಿಂತನೆ ಇಲ್ವಾ? ಆ ಭಾವನ ಜೀವನ ಹಾಗಾಗಿದೆ, ಅದನ್ನು ಹೇಗೆ ಸರಿ ಮಾಡಬೇಕು ಅನ್ನೋ ಯೋಚನೆ ಮಾಡ್ಬೇಕಲ್ವಾ? ನಾನು ಯೋಚನೆ ಮಾಡ್ತಾ ಇದ್ದೀನಪ್ಪ, ಆದರೆ ಏನು ಮಾಡಬೇಕು ಅಂತ ತೋಚ್ತಾನೇ ಇಲ್ಲ. ಈಗ ಸುಮ್ಮನೆ ಕೂತ್ರೆ ಏನೂ ಆಗಲ್ಲ. ನಾನು ಹೇಳ್ತೀನಿ ಹಾಗೆ ಮಾಡಿ. ಈಗ ನಿಮಗೆ ಕೆಲಸ ಅಂತೂ ಇಲ್ಲ, ಈಗ ಸುಮ್ಮನೆ ಕೂರೋ ಬದಲು ಭಾವನ ಜೀವನನ ಸರಿ ಮಾಡೋ ಕೆಲಸ ಮಾಡ್ಬೋದಲ್ವ? ಏನು ಮಾತು ಅಂತ ಆಡ್ತಿದ್ದೀರಿ? ಯಾರ ಹತ್ರ ಮಾತಾಡ್ತಿದ್ದೀರಾ ಅನ್ನೋ ಪ್ರಜ್ಞೆ ಇದೆ ತಾನೆ? ಏನೇ, ನಾನೇನು ಪ್ರಜ್ಞೆಯಲ್ಲಿ ಅನ್ನೋ ಥರ ಮಾತಾಡ್ತೀನಿ? ಮತ್ತಿನ್ನೇನ್ರಿ, ಇಷ್ಟು ವರ್ಷ ದುಡ್ದಿದ್ದಾರೆ ಮಾವ, ಅದು ಸಾಕಾಗ್ದ? ಈಗಲೂ ಅವರೇ ಮಾಡ್ಬೇಕಾ? ತಮ್ಮ ಇಡೀ ಜೀವನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹಗಲು ರಾತ್ರಿ ಅಂತೆ ಕಷ್ಟಪಟ್ಟು ದುಡ್ದಿದ್ದಾರೆ. ಅದೇನೋ ಕೆಲಸ ಇಲ್ಲ ಅಂತ ಹೇಳಿಸ್ತಾ ಇದ್ರಲ್ಲ, ಹಾಗಂತ ಅವ್ರೇನು ಸುಮ್ಮನೆ ಕೂತಿದಾರಾ? ಹೊರಗಡೆ ಹೋಗಿ ದುಡ್ಕೊ ಬರ್ತಾ ಇದ್ದಾರೆ ತಾನೆ, ಆದರೂ ಅವ್ರನ್ನೇ ಪ್ರಶ್ನೆ ಮಾಡ್ತೀರಾ? ಬೇಡ, ಸುಮ್ಮನೆ ಇರಮ್ಮ. ಏನೋ ಗೊತ್ತಿಲ್ಲದೆ ಕೋಪದಲ್ಲಿ ಮಾತಾಡ್ತಾ ಇದ್ದಾನೆ. ಗೊತ್ತಿಲ್ಲದೆ ಮಾತಾಡೋದಕ್ಕೆ ಅವ್ರೇನು ಚಿಕ್ಕ ಮಗು ಅಲ್ಲ ಮಾವ. ಭಾವನ ಜೀವನದಲ್ಲಿ ಹೀಗಾಗಿದೆ ಅಂತ ವಿಷಯ ಗೊತ್ತಾದಾಗಿಂದ ಕೂಗಾಡೋದನ್ನ ಬಿಟ್ರೆ ಅವ್ರು ಏನ್ ಮಾಡಿದ್ದಾರೆ ಹೇಳಿ? ಅಣ್ಣ ಆಗಿ ತಂಗಿ ಜೀವನ ಹೇಗ್ ಸರಿ ಮಾಡ್ಲಿ ಅಂತ ಯೋಚನೆ ಮಾಡೋದನ್ನ ಬಿಟ್ಟು ನೀವೇನು ಮಾಡಿಲ್ಲ ಅಂತ ನಿಮ್ಮನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕೆ? ಇವರಿಂದ ಭಾವನಾ ಜೀವನನ ಸರಿ ಮಾಡಕ್ಕಾಗಲ್ವಾ? ಏನು ನೀನು ನಾನೇ ತಪ್ಪು ಮಾಡಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ಯಾ? ತಪ್ಪು ಯಾರು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ ರೀ. ನಡೆದಿರೋ ತಪ್ಪನ್ನ ಇನ್ನೊಬ್ಬರ ಮೇಲೆ ಹೊರಿಸದೆ ಅದನ್ನ ಹೇಗ್ ಸರಿ ಮಾಡೋದು ಅಂತ ಯೋಚನೆ ಮಾಡೋದು ಮುಖ್ಯ. ಮೊದಲು ಭಾವನಾ ತಿರ್ಗಿಯಲ್ಲಿ ತಾಳಿ ಕಟ್ಟೋನ್ ಯಾರು ಅಂತ ಹುಡುಕಿ ಅವ್ರ ಜೀವನನ ಸರಿ ಮಾಡಿ. ಮಾತು ಮೀಸಗಳನ್ನ ಹೊಡಿಬಾರ್ದು ರೀ, ಒಂದು ಮಾಡ್ಬೇಕು. ಸದ್ದು ನಿನ್ನ ಕೈನಲ್ಲಿ ಏನಾದ್ರು ಆದ್ರೆ ಭಾವನ ಜೀವನ ಸರಿ ಮಾಡ, ಇಲ್ಲ ಸುಮ್ಮನೆ ಕೂತ್ಕೊಳ್ಳ. ಅವ್ರದ್ದೇನು ಮಾಡ್ತಾ ಬೇಡ ಮಾವ, ಯಾಕಮ್ಮ ಹಂಗೆ ಮಾತಾಡ್ತೀನಿ? ಯಪ್ಪ ದೇವ್ರೆ, ನನ್ನ ಕಮ್ಲಿ ಚೆಂದಾಗಿರ್ಬೇಕು. ಅವ್ರ ಜೀವನದಲ್ಲಿ ಅವ್ರಿಗೆ ಯಾವುದೇ ರೀತಿ ನೋವಾಗಬಾರ್ದು ಅಂತ ಅನ್ಕೊಳ್ಳೋ ನಾನು. ಈಗ ನೋಡಿದ್ರೆ ನಾನು ತಾಳಿ ಕಟ್ಟಿರುವುದೇ ತೊಂದರೆ ತತ್ತದೆ ಅಂತಾರಲ್ಲಪ್ಪ. ಅದು ಎಷ್ಟೇ ಕಷ್ಟ ಬರಲಿ ನಂಗೆ ಕೊಡು, ಆದ್ರೆ ನನ್ನ ಕಮ್ಲಿಗೆ ಮಾತ್ರ ಒಳ್ಳೇದು ಮಾಡಪ್ಪ ದೇವ್ರೆ. ಅವ್ರು ಯಾವಾಗ್ಲೂ ಖುಷಿಯಾಗಿರುವಾಗ ಮಾಡಪ್ಪ. ವಿಷಯವಾಗಿ ನಾನು ಯಾರಿಗೆ ಫೋನ್ ಮಾಡೋದು ಸೂಕ್ತ? ಯಾರನ್ನೋ ಹುಡುಕೊಡಿ ಅಂತ ನಾನು ಫೋನ್ ಮಾಡಿದ್ರೆ ಜನ ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಬಹುದು. ಇಲ್ಲ ಜಯಂತ, ಕಂಪ್ಲೇಂಟ್ ಕೊಡಿ ಅಂತಾರೆ, 50 ಸರ್ತಿ ಅಲಿಸ್ತಾರೆ. ನನ್ನ ಕೆಲಸನೆಲ್ಲ ಬಿಟ್ಬಿಟ್ಟು ಇವನ್ನ ಹುಡ್ಕೋ ಕೆಲಸ ನಾನು ಮಾಡಬೇಕು. ಅಷ್ಟು ಟೈಮ್ ಇದೆಯಲ್ವ ನಿಮಗೆ? ಚಿನ್ನವರೆಗೆ ಯಾಕಿದೆ ಅರ್ಥನೇ ಆಗೋದಿಲ್ಲ. ಅಲ್ಲ, ಒಂದು ಸ್ವಲ್ಪ ವೇಟ್ ಮಾಡಿದ್ರೆ ಆ ತಾಳಿ ಕಟ್ಟಿರೋನು ಹೊರಗೆ ಬಂದೇ ಬರ್ತಾನೆ. ಆದರೆ ಅಷ್ಟು ತಾಳ್ಮೆ ಇವ್ರಿಗೆಲ್ಲ.
ಹೇಳಿ ಚಿನ್ನು ಮರಿ. ರೀ ಏನಾದರೂ ವಿಚಾರಿಸಿದ್ರಾ? ಏನಾದರೂ ಗೊತ್ತಾಯ್ತಾ? ನಾನು ಪ್ರಯತ್ನ ಮಾಡ್ತಾನೆ ಇದ್ದೀನಿ ಚಿನ್ನು ಮರಿ. ನನಗೆ ಗೊತ್ತಿರೋರಿಗೆಲ್ಲ ವಿಷಯ ಹೇಳಿದ್ದೀನಿ, ಅವರು ಹುಡುಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ನೀವು ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ಹೇಗೆ ಹೇಳಿ? ಅಲ್ಲ ರೀ, ಪರಿಸ್ಥಿತಿ ಹಾಗಿದೆ ಅಲ್ವಾ, ನಿಮಗೆ ಗೊತ್ತು. ನನ್ನ ಅಕ್ಕಂಗೆ ನಾನೇ ಸಹಾಯ ಮಾಡ್ತಿದ್ರೆ ಹೇಗೆ ಹೇಳಿ? ನನಗೂ ಎಲ್ಲ ಅರ್ಥ ಆಗುತ್ತೆ ಚಿನ್ನು ಮರಿ. ನೋಡಿ, ಗುರುತು ಪರಿಚಯ ಇಲ್ಲದಿರೋನು ಹುಡುಕೋದು ತುಂಬ ಕಷ್ಟ ಇದೆ. ಈಗಿನ ಕಾಲದಲ್ಲಿ ಗೊತ್ತಿರೋನು ಹುಡ್ಕೋದೇ ಎಷ್ಟು ಕಷ್ಟ ಇದೆ. ಅಂಥದ್ರಲ್ಲಿ ಆ ಉತ್ಸವದಲ್ಲಿ ಸಾವಿರಾರು ಜನ ಇದ್ದರು. ಅಷ್ಟು ಜನರ ಮಧ್ಯೆ ಇವರನ್ನು ಹೇಗೆ ಹುಡ್ಕೋದು? ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಸ್ವಲ್ಪ ಸಮಾಧಾನವಾಗಿರಿ. ರೀ, ನಿಮ್ಮ ಕೈಲಿ ಆಗದಿರೋದು ಏನೂ ಇಲ್ಲ, ನನಗೆ ಚೆನ್ನಾಗಿ ಗೊತ್ತು. ನೀವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಪ್ಲೀಸ್ ರೀ, ಸ್ವಲ್ಪ ಪ್ರಯತ್ನ ಮಾಡಿ ಹುಡುಕೊಡಿ. ಸರಿ ಚಿನ್ನು ಮರಿ, ಏನಾದರೂ ಗೊತ್ತಾದ ತಕ್ಷಣ ನಾನೇ ಫೋನ್ ಮಾಡ್ತೀನಿ. ಆದರೆ ನೋಡಿ, ನೀವು ಇದರ ಬಗ್ಗೆ ಯೋಚನೆ ಮಾಡಿ ಆರೋಗ್ಯ ಕೆಡಿಸ್ಕೋಬೇಡಿ. ಸ್ವಲ್ಪ ಸಮಾಧಾನವಾಗಿ ಆರಾಮಾಗಿರಿ. ಅಲ್ಲ, ಅವನು ಯಾವನೋ ಏನೋ ಮಾಡಿದ್ದಕ್ಕೆ ಇವ್ರು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಾರೆ ಎಂತ? ನೀನು ಇವಾಗ ಅವನು ಹುಡುಕ್ತಿಲ್ಲ ಅಂತ ಅವ್ರಿಗೇನಾದರೂ ಗೊತ್ತಾದರೆ ಜಾನ್ ಇವ್ರು ಖುಷಿಯಾಗಿರಲ್ಲ. ಅವ್ರು ಖುಷಿಯಾಗಿರಲ್ಲ ಅಂದಮೇಲೆ ನೀನು ಖುಷಿಯಾಗಿರಲ್ಲ. ಹುಡುಕ್ತಾ ಇದ್ದೀನಿ ಅಂತ ನಾಟಕ ಮಾಡಬೇಕು. ಇಲ್ಲದೆ ಹೋದರೆ, ಮನೆಗೆ ಹೋದರೆ ಇದೇ ಪ್ರಶ್ನೆಗಳು ಸುರಿಮಳೆ. ಛೇ, ನನ್ನ ಚಿನ್ನು ಮರಿ ಜೊತೆ ಆರಾಮಾಗಿರೋಣ ಅಂದರೆ ಅವನವನೋ ಮೂರನೇನಿಂದ ಎಲ್ಲ ಹಾಳು. ವಿಷಯ ಗೊತ್ತಿದ್ದು ನಮ್ಮ ಹತ್ರ ಹೇಳ್ದೆ ಮುಚ್ಚಿಟ್ರ. ಅಲ್ಲ, ಅಮ್ಮಂಗೆ ಏನು ಬಂದಿದೆ? ಇದರಿಂದ ಯಾರಿಗಾರು ಒಳ್ಳೇದಾಗತ್ತಾ? ಎಲ್ಲ ಮರ್ಯಾದೆ ಹೋಗುವಂತ ಕೆಲಸಗಳೇ. ಏನೇ ಮಾತಾಡ್ತಿದ್ಯಾ? ತಾಳಿ ಕಟ್ಸ್ಕೊಳಕ್ ಗೊತ್ತಿರತ್ತೆ, ತಾಳಿ ಕಟ್ದೋನ್ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಮೋಸ ಮಾಡಿ ಭಾವನಾಗ ತಾಳಿ ಕಟ್ಟಿರೋ ಆ ಹುಡುಗ ಯಾರು ಅಂತ ಹುಡುಕಿ ಅವಳ ಜೀವನನ ಸರಿ ಮಾಡಿ. ಈಗ ಸುಮ್ಮನೆ ಕೂರೋ ಬದಲು ಭಾವನನ ಜೀವನನ ಸರಿ ಮಾಡೋ ಕೆಲಸ ಮಾಡ್ಬೋದಲ್ಲ. ರೀ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ತಪ್ಪು ಮಾಡ್ತೀನಿ ಅನ್ನಿಸ್ತಿದ್ದೆ ಲಕ್ಷ್ಮಿ. ಯಾಕ್ರಿ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಾ? ಆ ದೇವ್ರು ತಪ್ಪು ಮಾಡ್ಬೋದೇನೋ, ಆದರೆ ನೀವು ತಪ್ಪು ಮಾಡಲ್ಲ. ನನ್ನ ಪಾಲಿಗೆ ನೀವು ದೇವ್ರಿಗಿಂತ ಹೆಚ್ಚು. ಅಂಥದ್ರಲ್ಲಿ ನೀವು ತಪ್ಪು ಮಾಡ್ತೀರಾ ಅಂದರೆ ನಾನು ನಂಬಲ್ಲ. ಮನುಷ್ಯ ದೇವರಾಗೋಕ್ಕಾಗಲ್ಲ ಲಕ್ಷ್ಮಿ. ಹಂಗಾಗಬೇಕು ಅಂತ ಪ್ರಯತ್ನ ಪಟ್ಟಾಗೆಲ್ಲ ಇಂಥದ್ದೊಂದು ಪರಿಸ್ಥಿತಿ ನಮ್ಮನ್ನು ತಂದಿಟ್ಟು ನಿನ್ನ ಯೋಗ್ಯತೆ ಇಷ್ಟೇ, ನನ್ನ ನೆನಪು ಮಾಡ್ಕೊ ಅನ್ನೋ ಹಾಗೆ ಮಾಡಿಬಿಡ್ತಾನೆ. ನಮ್ಮ ಭಾವನೆಗೆ ಹಿಂಗಾಯ್ತಲ್ಲ ಅಂತ ನಾವು ಯೋಚನೆ ಮಾಡೋದನ್ನ ಬಿಟ್ಟು ಅವಳು ಕುದಕ್ಕೆ ತಾಳಿ ಕಟ್ಟಿದ್ದು ಯಾರು ಅಂತ ಹುಡುಕ್ಬೇಕು ಲಕ್ಷ್ಮಿ, ಹುಡುಕ್ಬೇಕು. ಹಾಗಂತ ನೀವು ಎಲ್ಲಿ ಅಂತ ಹುಡುಕ್ತೀರಾ? ಅವನು ಯಾರು ಅಂತಾನೆ ಗೊತ್ತಿಲ್ಲ ಅಂದಮೇಲೆ ಹೇಗೆ ಹುಡುಕಕ್ಕಾಗತ್ತೆ? ಪ್ರಯತ್ನ ಪಟ್ಟರೆ ಆಗುತ್ತೆ ಲಕ್ಷ್ಮಿ, ಖಂಡಿತ ಆಗುತ್ತೆ. ನಮ್ಮ ಕೈಲಿ ಆಗಲಿಲ್ಲ ಅಂದರೆ ಬೇರೆಯವ್ರ ಸಹಾಯ ತಗೊಂಡ್ರೆ ಖಂಡಿತ ಹುಡುಕ್ಬೋದು. ಯಾರ ಸಹಾಯ ತಗೋತೀರಾ ರೀ? ನಮ್ಮ ಬೀಗರ ಸಹಾಯ ತಗೊಂಡ್ರೆ ನಮ್ಮ ಭಾವನ ಕುದಕ್ಕೆ ತಾಳಿ ಕಟ್ಟಿದ್ದು ಯಾರು ಅಂತ ಹುಡುಕ್ಬೋದು ಲಕ್ಷ್ಮಿ, ಹುಡುಕ್ಬೋದು. ರೀ, ಬೇಡ ರೀ. ಈಗ ಅವ್ರ ಮನೇಲಿ ಮದುವೆ ನಡೀತಾ ಇದೆ, ಎಲ್ಲರೂ ಆ ಸಂಭ್ರಮದಲ್ಲಿದ್ದಾರೆ. ಈಗ ಹೋಗಿ ನಾವು ಸಹಾಯ ಮಾಡಿ ಅಂತ ಕೇಳಿದ್ರೆ ತಪ್ಪಾಗತ್ತೆ. ಸದ್ಯಕ್ಕೆ ಅವ್ರಿಗೆ ಈ ವಿಷಯ ಗೊತ್ತಾಗೋದು ಬೇಡ. ನಾವೇ ಏನಾದರೂ ಮಾಡೋಣ. ಹಾ, ನಿಜ ಲಕ್ಷ್ಮಿ. ಹೇಗ್ ಮಾಡ್ಬೇಕಂತಂದ್ರೆ ತೋಚ್ತಾ ಇಲ್ಲ. ಏನ್ ಮಾಡ್ಲಿ? ಮಲ್ಗೋಣ, ಆ ಶಾಸ್ತ್ರಗಳಿಗೆ ಬಿಲ್ಡಿಂಗ್ ಬರಕ್ಕೆ ಫೋನ್ ಮಾಡಿದ್ಯಲ್ಲ? ಏನ್ರಿ ಕರೆದ್ರಲ್ಲ? ಎಲ್ಲ ಮೇಲೆ ನಿನ್ನ ಮಗ ಕಾಣ್ತಾನೆ ಇಲ್ಲ. ಬರ್ತಾರೆ ಎಲ್ಲೋದ ಅವನು? ನನಗೇನು ಗೊತ್ತು? ಅವ್ನು ಎಲ್ಲಿ ಹೋಗ್ತೀನಿ ಬರ್ತೀನಿ ಅಂತ ನಂಗೆ ಹೇಳ್ಬಿಟ್ಟು ಹೋಗ್ತಾನಾ? ಎಷ್ಟೇ ಆದ್ರೂ ನಿನ್ ಪ್ರೀತಿ ಮಗ ತಾನೆ, ನಿನ್ಗೆ ಹೇಳ್ದೆ ಹೋಗ್ಬಿಡ್ತಾನ? ಈಗೇನೋ ಪರವಾಗಿಲ್ಲ, ಮದುವೆ ಆದ್ಮೇಲೆ ಹಿಂಗೆ ಹೋಯ್ತಾ ಇದ್ರೆ ಆ ಮದುವೆ ಆಗಿ ಬರೋ ಹುಡುಗಿ ಏನ್ ತಿಳ್ಕೊಳಕ್ಕಿಲ್ಲ ಹೇಳು? ಅವನಿಗೆಲ್ಲ ಅರ್ಥ ಆಗುತ್ತೆ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಅವನೇ ಬಂದ,
ಎಲ್ಲಿ ಹೋಗಿದ್ದೆ ಅಂತ ಅವನನ್ನೇ ಕೇಳಿ. ಲೈ ಸಿದಗೌಡ ಬಾಲ ಇಲ್ಲಿ. ಒತ್ತಾರೇನೆ ವರ್ಗೋ ಅಂತ ಕೆಲಸ ಎಲ್ಲಾಯ್ತು ನಿನ್ಗೆ? ಇನ್ನೆಲ್ಲಿ ಹೋಗಿರ್ತಾನಪ್ಪಯ್ಯ, ಅವ್ನ ಮದುವೆ ಆಗೋ ಹುಡುಗಿನ ನೋಡಕ್ ಹೋಗಿರ್ತಾನೆ ಅಲ್ವೆಲ್ಲ? ಹೌದಾ? ಸುಮ್ಕಿರಣ, ನಾನೇನು ಅವ್ರನ್ನ ನೋಡಕ್ ಹೋಗಿರ್ಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ. ಅದೇ ಶಾಸ್ತ್ರಿಗಳು ಹೇಳಿರ್ಲಿಲ್ವೇ ಶ್ರಾವಣ ಶನಿವಾರ ಹೋಗಿ ಪೂಜೆ ಮಾಡಿಸ್ಕೊಂಬಂತ, ಅದಕ್ಕೆ ಪೂಜೆ ಮಾಡ್ಸೋಕೆ ಹೋಗಿದೆ. ಧಣ್ಯಾರ, ನಿಮಗಿಂತಾನು ನಿಮ್ಮ ಸಣ್ಣ ಮಗನಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ನೋಡ್ರಿ. ಎಷ್ಟೇ ಆದ್ರೂ ನನ್ನ ಮಗ ಅಲ್ಲೂಲ, ನನಗಿಂತ ಭಕ್ತಿ ಜಾಸ್ತಿ ಇರಲೇಬೇಕು. ನೋಡ್ದೇನಮ್ಮೆ ನಿನ್ನ ಮಗನ ಶಾಸ್ತ್ರಿಗಳು ಹೇಳಿದ್ನ ಚಾಚು ತಪ್ಪದೆ ಪಾಲಿಸ್ತಾವನೆ. ಇದ್ರಲ್ಲೇ ಗೊತ್ತಾಗುತ್ತೆ ಪೂರ್ವಿ ಅಂದ್ರೆ ಅವ್ನಿಗೆ ಎಷ್ಟಿಷ್ಟ ಅಂತ. ಅವಳನ್ನ ಮದ್ವೆ ಮಾಡ್ಕೊಳಕ್ಕೆ ತುದಿ ಕಾಲಲ್ಲಿ ನಿಂತವನೆ ಅಲ್ವಾ ಮದ್ವೆ? ಹೌದಲ್ಲ? ತಗೊಳವಾ ಪ್ರಸಾದ. ಕುಳಪ್ಪ. ಏನೇ ನೀನು ಎಲ್ರೆದ್ರಿಗೆ ನಂಗೆ ಹಂಗೆ ಅವಮಾನ ಮಾಡ್ತೀಯ? ಇದೇನಾ ಕಣ್ಣ ಕೊಡೋ ಮರ್ಯಾದೆ? ನಾನು ಎಷ್ಟು ಕೊಡಬೇಕೋ ಅಷ್ಟು ಮರ್ಯಾದೆ ಕೊಟ್ಟಿದ್ದೀನಿ. ನಾನು ಉಳಿಸ್ಕೋತಿಲ್ಲ ಅಂತನಾ? ಈ ವಿಷಯನ ಇಷ್ಟೆಲ್ಲ ರಹಸ್ಯವಾಗಿ ಮುಚ್ಚಿಡೋ ಬದಲು ಅವತ್ತೇ ನಮ್ಗೆ ಹೇಳ್ಬೋದಿತ್ತು ತಾನೆ. ಈಗ ನಾವೇ ತಿಳ್ಕೊಂಡ್ಮೇಲೆ ನಂದೇ ತಪ್ಪು ಅನ್ನೋ ಥರ ಎಗರಾಡ್ತಿದ್ಯಲ್ಲ. ನಾನೆಲ್ಲರೂ ಎಗರಾಡ್ತಾ ಇದ್ದೀನಿ, ಇರೋ ವಿಚಾರನ ಸಮಾಧಾನವಾಗಿ ಹೇಳಿದ್ದೀನಿ ಅಷ್ಟೇ. ಅಲ್ಲ, ಅವಳಿಗೆ ತಾಳಿ ಕಟ್ಟಿರೋದು ಯಾರು ಅಂತ ಅವಳಿಗೆ ಗೊತ್ತಿಲ್ಲ ಅಂದಮೇಲೆ ಏನ್ರಿ ಮಾಡೋಕ್ಕಾಗತ್ತೆ? ಇವತ್ತಿನ ಸಮಾಜದಲ್ಲಿ ಹೆಣ್ಮಕ್ಳು ಗಂಡನ ಜೊತೆಗೆ ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ. ಅಂಥದ್ರಲ್ಲಿ ಅವ್ನು ಯಾವನೋ ಗೊತ್ತಿಲ್ಲ ತಾಳಿ ಕಟ್ಟಿ ಹೋಗ್ಬಿಟ್ರೆ? ಈ ಘಟನೆ ನಡೆದಾಗಿಂದ ಅವಳು ಎಷ್ಟು ನೊಂದ್ಕೊಂಡಿದ್ದಾಳೆ, ಎಷ್ಟು ಕಣ್ಣೀರಿಟ್ಟಿದ್ದಾಳೆ ಅಂತ ನಿಮಗೇನ್ರಿ ಗೊತ್ತು? ತಂಗಿ ಹೀಗಾಗಿದೆಯಲ್ಲ ಅಂತ ಯೋಚನೆ ಮಾಡೋದನ್ನ ಬಿಟ್ಟು ಅತ್ತೆ ಕೋಪನ ನೆತ್ತಿ ಮೇಲೆ ತೋರಿಸಿದ್ರು ಅನ್ನೋ ಥರ ನೀವು ಆಡ್ತಿರೋದು. ಹೌದು ಕಣೆ, ನಾನು ಹೀಗೆ ಆಡೋದು. ಏನಿವಾಗ? ಈಗೇನು ಅವಳಿಗೆ ತಾಳಿ ಕಟ್ಟಿದ್ದು ಯಾರು ಅಂತ ನಾನು ಹುಡ್ಕೊಂಬಂದ್ಬಿಡ್ಬೇಕಾ? ನಾನೇನು ಜೀಬೊಂಬ ಅಲ್ಲ ಹಾರ್ಕೊಂಡೋಗಿ ಹುಡ್ಕೊಂಬರಕ್ಕೆ. ಅವನು ಯಾವನೋ ಎಲ್ಲಿದ್ದಾನೆ ನನಗೇನು ಗೊತ್ತು? ಅಂತೂ ನಿಮ್ಮ ಕೈನಲ್ಲಿ ಆಗಲ್ಲ ಅಂತ ನೀವು ಒಪ್ಕೊಂಡ್ಬಿಟ್ರಿ ಅಲ್ಲ. ನಿಮ್ಮ ತಂಗಿರಿ ಅವಳು, ಈ ರೀತಿ ಮಾತಾಡೋದಕ್ಕೆ ನಿಮ್ಗೆ ಹೇಗ್ರಿ ಮನ್ಸು ಬರುತ್ತೆ? ನಿನ್ನ ಜೀವನದಲ್ಲಿ ಇಷ್ಟೆಲ್ಲ ನಡೆದೋಯ್ತು, ನಾನಿದ್ದೀನಿ ಅಂತ ಒಂದೆರಡು ಸಮಾಧಾನದ ಮಾತುಗಳನ್ನ ಆಡಿದ್ರ? ಇಲ್ಲ. ಹೋಗ್ಲಿ, ಅಣ್ಣ ಇದ್ದಾನೆ ಅನ್ನೋ ಧೈರ್ಯ ಅವಳಿಗೆ ಬರೋ ಥರ ನಡ್ಕೊಂಡ್ರ? ಅದೂ ಇಲ್ಲ. ನೀವುಗಳು ಈ ರೀತಿ ಆಡ್ಬಿಟ್ರೆ ಅವಳ ಜೀವನನ ಯಾರೀ ಸರಿ ಮಾಡ್ತಾರೆ? ನೋಡಿ, ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ಅವಳಿಗೆ ತಾಳಿ ಕಟ್ಟಿದವನು ಯಾರು ಅಂತ ಹುಡುಕಿ ಅವಳ ಜೀವನದಲ್ಲಿ ಕಳೆದೋಗಿರೋ ನಗು ಮತ್ತೆ ಮೂಡೋ ಥರ ಮಾಡಿ. ಇಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಇವಳು ಹೇಳ್ತಿರೋದು ಒಂಥರ ಸರಿ ಇದೆ. ಈಗ ಅವನು ಯಾರು ಅಂತ ಹುಡುಕಿ ಇವಳನ್ನ ಅವನ ಜೊತೆ ಕಳಿಸ್ಬಿಟ್ರೆ ಆಗ ಮನೆಯಲ್ಲಿ ಒಂದು ಖರ್ಚು ಕಡಿಮೆ ಆಗುತ್ತೆ. ಒಂದಲ್ಲ ಎರಡು. ಇವಳು ಗಂಡನ ಮನೆಗೆ ಹೋದರೆ ಖುಷಿನೂ ಇವಳ ಜೊತೆ ಹೋಗ್ತಾಳೆ. ಅದರಿಂದ ನನಗೆ ಲಾಭ. ಸರಿ ಬಿಡು, ಅದಕ್ಕೆ ಗಂಗೆ ಕಾವೇರಿ ಹರಿಸ್ತೀಯ? ಅವನು ಯಾರು ಅಂತ ಅವ್ನು ಹುಡ್ಕೋದಕ್ಕೆ ಶುರು ಮಾಡ್ತೀನಿ. ರೀ, ಯಾಕೆ ಇಷ್ಟೊತ್ತು ಮಾಡಿದ್ರಿ? ಏನಾದರೂ ಗೊತ್ತಾಯ್ತಾ? ಫೋನಲ್ಲಿ ಆಗಲೇ ಹೇಳಿದ್ನಲ್ಲ ಪ್ರಯತ್ನ ಮಾಡ್ತಿದ್ದೀನಿ ಅಂತ. ಇಲ್ಲಿ ಕಣ್ಣು ಮುಚ್ಕೊಳ್ಳಿ. ಯಾಕೆ ರೀ? ಕಣ್ಣು ಮುಚ್ಕೊಳ್ಳಿ ಅನ್ನಲ್ಲ, ನಾನು ನಿಮಗೋಸ್ಕರ ಅಂತ ಒಂದು ಗಿಫ್ಟ್ ತಂದಿದ್ದೀನಿ. ಇಲ್ಲಿ ನೋಡಿ, ಇಷ್ಟ ಆಯ್ತಾ? ಅರೆ ಚಿನ್ನಮರಿ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಹೇಳಿ, ಬೇರೆ ತೊಗೊಂಡು ಬರ್ತೀನಿ. ಹಾಗಲ್ಲ ರೀ, ನನಗೆ ಇವಾಗ ಸದ್ಯಕ್ಕೆ ಇದು ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಮೊದಲು ಅಕ್ಕನ ಜೀವನ ಸರಿ ಹೋಗಬೇಕು. ನಂಗೆ ಅವಳದೇ ಯೋಚನೆ ಆಗ್ಬಿಟ್ಟಿದೆ. ಅದೆಲ್ಲ ಸರಿ ಹೋಗೋವರೆಗೂ ನನಗೇನು ಬೇಕಾಗಿಲ್ಲ.
ನಿಮ್ಮ ಅಕ್ಕನಿಗೋಸ್ಕರ ನಾನು ಪ್ರೀತಿಯಿಂದ ತಂದ ಗಿಫ್ಟನ್ನು ಕಡೆಗಣಿಸ್ತಾ ಇದ್ದೀರಾ? ಅಂದರೆ ನನಗಿಂತ ನಿಮಗೆ ಅವರೇ ಹೆಚ್ಚಾದ್ರೆ ಚಿನ್ನುಮರಿ. ಹೇಳ್ರಿ, ಏನಾದರೂ ಗೊತ್ತಾಯ್ತಾ? ಹೇಳದ್ನಲ್ಲ ಚಿನ್ನುಮರಿ, ಎಲ್ಲರಿಗೂ ವಿಷಯ ತಿಳಿಸಿದ್ದೀನಿ ಅಂತ. ನನಗೆ ಗೊತ್ತಿರೋರಿಗೆಲ್ಲ ವಿಷಯ ತಿಳಿಸಿದ್ದೀನಿ, ಪೊಲೀಸ್ನವ್ರಿಗೂ ಹೇಳಿದ್ದೀನಿ. ಆದರೆ ಇದು ನಮ್ಮ ಮನೆ ಮಾತು, ಯಾರಿಗೂ ಗೊತ್ತಾಗದಿರೋ ಹಾಗೆ ಸೂಕ್ಷ್ಮವಾಗಿ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿದ್ದೀನಿ. ದೇವಸ್ಥಾನದ ಕಡೆಯವ್ರಿಗೂ ಎಲ್ಲರಿಗೂ ವಿಷಯ ಮುಟ್ಟಿಸಿದ್ದೀನಿ. ಆವತ್ತಿನ ದಿವಸ ಎಷ್ಟೊಂದು ಜನ ಬಂದಿದ್ದರು. ಅಷ್ಟು ಜನರ ಮಧ್ಯದಲ್ಲಿ ಇವನೊಬ್ಬನ ಹೇಗೆ ಹುಡ್ಕೋದು? ಅದು ಅಲ್ಲದೆ ಬೇರೆ ಬೇರೆ ಊರುಗಳಿಂದ ಬೇರೆ ಬಂದಿದ್ದರು. ಈಗ ಮೊದಲು ಅದು ಫಿಕ್ಸ್ ಆಗಬೇಕು, ಯಾವ ಊರಿಂದ ಯಾರು ಬಂದಿದ್ದರು, ಅದೇ ದೊಡ್ಡ ಸಮಸ್ಯೆ ಆಗಿದೆ. ರೀ, ನಿಮ್ಮ ಕೈಲಿ ಎಲ್ಲ ಆಗುತ್ತೆ ರೀ, ಆಗಲ್ಲ ಅನ್ನೋ ಮಾತೇ ಇಲ್ಲ. ಪ್ಲೀಸ್ ನೀವೇ ಏನಾದರೂ ಮಾಡಬೇಕು. ಆಯಿತು ಚಿನ್ನಮರಿ, ನಿಮಗೋಸ್ಕರ ನನ್ನ ಪ್ರಯತ್ನ ಖಂಡಿತ ಮಾಡೇ ಮಾಡ್ತೀನಿ. ನೋಡಿ, ತಪ್ಪು ಮಾಡಿರೋರು ಎಷ್ಟು ದಿವಸ ಅಂತ ಮುಚ್ಚಿಟ್ಕೊಳಕ್ಕಾಗುತ್ತೆ ಹೇಳಿ? ಒಂದಲ್ಲ ಒಂದಿನ ತಪ್ಪು ಹೊರಗೆ ಬರಲೇಬೇಕಲ್ವಾ? ಹೊರಗೆ ಬರೋ ಹಾಗೆ ನಾನು ಮಾಡ್ತೀನಿ. ಅಷ್ಟು ಮಾಡಿ. ಹಾಗೇನಾದರೂ ಆದರೆ ನಾವು ನೆಮ್ಮದಿಯಾಗಿರ್ಬೋದು, ಅಕ್ಕನ ಜೀವನನೂ ಸರಿ ಹೋಗುತ್ತೆ. ಸರಿ, ನಾನು ಎಲ್ಲ ಪ್ರಯತ್ನನೂ ಮಾಡ್ತೀನಿ, ಆದರೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ಆಯಿತಾ? ನಿಮ್ಮ ಅಕ್ಕನ ಭಾಳ ಸರಿ ಮಾಡೋಕ್ಕೆ ಹೋಗಿ ನನ್ನ ಜೀವನ ಹಾಳು ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಚಿನ್ನಮರಿ. ನನಗೆ ನಿಮ್ಮ ಖುಷಿಯಷ್ಟೇ ಮುಖ್ಯ. ನಾನು ಮಾತಾಡಿದ್ರೆ ಎಲ್ಲರ ಮನಸ್ಸು ನೋವಾಯ್ತಾ? ಅವಳು ಹೊಟ್ಟೆ ಉರಿಸ್ತಿದ್ದಾಳಲ್ಲ, ಅದಕ್ಕೆ ಏನು ಮಾಡಬೇಕು? ವಿಷಯ ಗೊತ್ತಿದ್ದು ನಮ್ಮ ಹತ್ರ ಹೇಳ್ದೆ ಮುಚ್ಚಿಟ್ರ ಅಲ್ಲ. ಅಮ್ಮಂಗೆ ಏನು ಬಂದಿದೆ? ಇದರಿಂದ ಯಾರಿಗಾರು ಒಳ್ಳೇದಾಗತ್ತಾ? ಎಲ್ಲ ಮರ್ಯಾದೆ ಹೋಗುವಂಥ ಕೆಲಸಗಳೇ. ಭಾವನಾ, ನನ್ನ ಮಗಳು ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಇಷ್ಟೆಲ್ಲ ನೋವನ್ನ ಮನಸ್ಸಲ್ಲಿ ಇಟ್ಕೊಂಡು ಅದು ಹೇಗಮ್ಮ ನಗ್ತಾ ಇದ್ದೆ? ಇಷ್ಟು ದಿನ ಅಪ್ಪ ಅಮ್ಮ ನನಗೆ ಮದುವೆ ಆಗಿರಲಿಲ್ಲ ಅಂತ ಕೊರಗ್ತಿದ್ರು. ನಾನು ಅವರಿಗೆ ಹೊರೆ ಆಗಿದ್ದೆ. ಈಗ ಈ ತಾಳಿ ಕಟ್ತವನು ಯಾರು ಅಂತ ಗೊತ್ತಾಗದೆ ನಾನು ಅವ್ರಿಗೆ ಭಾರ ಆಗಿದ್ದೀನಿ. ಇನ್ನ ಎಷ್ಟು ದಿನ ಅಂತ ನಾನು ಅವ್ರಿಗೆ ಹೀಗೆ ನೋವು ಕೊಡ್ತಿರ್ಲಿ? ನಾನು ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪ? ನನ್ನ ಜೀವನದಲ್ಲಿ ಒಳ್ಳೇದು ಅನ್ನೋದೇ ಬರಲ್ವಾ? ಹೆಣ್ಣನ್ನ ಶಕ್ತಿಗೆ ಹೋಲಿಸ್ತಾರೆ, ಲಕ್ಷ್ಮಿ ಅಂತಾರೆ. ಆದ್ರೆ ಎಲ್ರ ಪಾಲಿಗೂ ನಾನು ದರಿದ್ರ ಲಕ್ಷ್ಮಿ ಆಗ್ಬಿಟ್ಟೆ. ಹೆತ್ತವರಿಗೆ ಹೊರೆಯಾಗಿ ಒಡ ಹುಟ್ಟಿದ್ದವರಿಗೆ ಬೇಡದೆ ಇರೋಳಾಗಿ ನಾನು ಬದುಕಬೇಕಾ? ಬದುಕಿದ್ರೆ ಅದಕ್ಕೊಂದು ಅರ್ಥ ಇರಬೇಕು ಅಂತಾರೆ. ಆದ್ರೆ ಈ ತಾಳಿ ನನ್ನ ಕುತ್ತಿಗೆಗೆ ಬಂದಾದ್ಮೇಲಿಂದ ನಾನು ಬದುಕಿನ ಅರ್ಥನೇ ಕಳ್ಕೊಂಡಿದ್ದೀನಿ. ಇಲ್ಲ, ಇದನ್ನ ಇಲ್ಲಿಗೆ ಮುಗಿಸ್ಬೇಕು, ಆಗ್ಲೇ ಎಲ್ರಿಗೂ ನೆಮ್ಮದಿ ಸಿಗುತ್ತೆ. ನೀನು ಎಲ್ಲೂ ಹೋಗೋದು ಬೇಡ. ನೀನು ಯಾವಾಗಲೂ ನನ್ನ ಜೊತೆನೇ ಇರ್ತೀಯ, ಆಯ್ತಾ? ನನ್ನ ಖುಷಿನ ಯಾರು ನೋಡ್ಕೋತಾರೆ? ಅಮ್ಮನ ಪ್ರೀತಿ ಇಲ್ಲದೆ ಬೆಳೆದ್ಲು, ಈಗ ಅಪ್ಪನ ಪ್ರೀತಿನೂ ಇಲ್ಲ. ತಾಯಿಯಾಗಿ ನಾನು ನಿನ್ನ ನೋಡ್ಕೋತೀನಿ ಅಂತ ಇಲ್ಲಿ ಕರ್ಕೊಂಡ್ಬಂದೆ. ಈಗ ನಡು ದಾರಿನಲ್ಲಿ ಬಿಟ್ರೆ ಹೇಗೆ? ಹಾಗಂತ ನಾನು ನರಳ್ತಾ ಅವಳನ್ನು ನರಳೋ ಹಾಗೆ ಮಾಡಬಾರ್ದು. ಅಪ್ಪ ಅಮ್ಮ ಅತ್ಗೆ ಅವಳನ್ನ ಚೆನ್ನಾಗಿ ನೋಡ್ಕೋತಾರೆ.